ಎಸ್ ವಿಪಕ್ಷಗಳ ನಡೆಯನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಈಗ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಜೊತೆಲಿದ್ದಾರೆ. ಬಿಜೆಪಿಯ ಶಾಸಕರು ಯಾಕೆ ಈ ಒಂದು ಪ್ರತಿಭಟನೆಗೆ ಬಂದರು ಅನ್ನುವಂಥದ್ದು ಪ್ರಶ್ನೆ ಎಲ್ಲರೂ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ಒಂದು ಪ್ರತಿಭಟನೆ ಕಾಂಗ್ರೆಸ್ ಅವರು ಹಮ್ಮಿಕೊಂಡಿರುವಂಥದ್ದು. ಸೊ ತಮ್ಮ ಭಾಗಿಯಾಗಿರುವಂಥ ವಿಚಾರಕ್ಕೆ ಏನು ಹೇಳ್ತೀವಿ? ಈ 5 ದಿವಸದಿಂದ ನಾವು ಭಾಳ ಪೇಷನ್ಸಾಗಿ ಅಸೆಂಬ್ಲಿಯಲ್ಲಿ ಅಟೆಂಡ್ ಮಾಡ್ತಾ ಇದ್ದೇವೆ. ಅನೇಕ ಕ್ವಶನ್ಗಳು ಬರ್ತಾ ಇದೆ, ಜ್ವಲಂತ ಸಮಸ್ಯೆಗಳಿದೆ, ಅದನ್ನು ಸಬ್ಜೆಕ್ಟ್ ಹಾಕಿರ್ತೀವಿ, ಅದು ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಸ್ಟಾರ್ ಕ್ವಶನ್ ಆಗಿದೆ, ಆ ಗದ್ದಲದಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ, ಕ್ಷೇತ್ರದ ಸಮಸ್ಯೆಗಳನ್ನು ಹೇಳೋಕ್ಕಾಗ್ತಾ ಇಲ್ಲ. ಇವರು ಪ್ರತಿಭಟನೆ ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ. ಅಸೆಂಬ್ಲಿಲಿ ಎಕ್ಸಿಟ್ ಹೊರಗಡೆ ಇದೆ, ಬಚಾವಾಗೋದು ಹೆಂಗೆ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ಒಬ್ಬನಿಂದ 224 ಕ್ಷೇತ್ರದ ಶಾಸಕರಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವಕಾಶ ಕೊಡ್ತಾ ಇಲ್ಲ. ಅಸೆಂಬ್ಲಿಗೆ ಕೂಗ್ತಕ್ಕಂಥದ್ದು ಸುವರ್ಣ ಅವಕಾಶ. ಇವತ್ತು ಬರಗಾಲ ಇದೆ, ತಮಿಳುನಾಡು ವರ್ಸಸ್ ಕರ್ನಾಟಕ ಕಾವೇರಿ ಇಶ್ಯೂ ಇದೆ, ಅನೇಕ ಎಲ್ಲ ಕಡೆ ಮಳೆಗಳಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಇದೆ, ಅಮೆಂಡ್ಮೆಂಟ್ಗಳಿದೆ. ಇದೆಲ್ಲವನ್ನು ಕೂಡ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಅವಕಾಶ ಕೊಡ್ತಾ ಇಲ್ಲ. ಅದರಿಂದ ಬಿ ಜೆ ಪಿಯವ್ರು ಸ್ಟ್ರೈಕ್ ಮಾಡಲಿ, ಮಾಡಬಾರ್ದು ಅಂತೆಲ್ಲ, ಗಾಂಧಿ ಪ್ರತಿಮೆ ಬಂದು ಸ್ಟ್ರೈಕ್ ಮಾಡಲಿ. ಅದೇ ಬಿಟ್ಬಿಟ್ಟು ಅಸೆಂಬ್ಲಿಲಿ ಎಲ್ಲನೂ ತೊಂದರೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅದು? ಅದಕ್ಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಸರ್, ತಾವೇನು ಹೇಳ್ತೀರಿ ಸರ್? ಇದನ್ನೇ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿದೆ ನಮ್ಮ ಕ್ಷೇತ್ರದಲ್ಲಿ. ಕಸ್ತೂರಿ ರಂಗನ್ ರಿಪೋರ್ಟ್ ಭಾಳ ದೊಡ್ಡ ಪೆಟ್ಟನ್ನು ಮಲೆನಾಡು ಪ್ರದೇಶಕ್ಕೆ ಕೊಡ್ತಾ ಇದೆ. ಇಷ್ಟರ ನಡುವೆ ಅನೇಕ ಪ್ರಶ್ನೆಗಳನ್ನು ಹಾಕಿದ್ದೇವೆ, ಸ್ಟಾರ್ ಕ್ವಶನ್ ಆಗಿ ಬಂದಿದೆ. ಒಂದು ದಿವಸ ಮಾಡಲಿ, ಇಡೀ ದಿವಸ ಇದನ್ನೇ ಮಾಡ್ತಾ ಹೋದ ಅಸೆಂಬ್ಲಿ ಮುಗಿಯೋ ತನಕ ನಾವು ಜನಕ್ಕೆ ಉತ್ತರ ಕೊಡೋಣ. ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ನಿಲುವನ್ನು ಬೆಂಬಲಿಸಿದ್ದೇವೆ.